ಜಿಲ್ಲೆಗಳನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ. ಡಿಸ್ಟ್ರಿಕ್ಟ್ ದರ್ಶನ ಟಾಕಿಂಗ್ ಪ್ಯಾರೆಟ್ಸ್ ನಲ್ಲಿ. ಸ್ನೇಹಿತರೆ, ಕರ್ನಾಟಕದ ದಕ್ಷಿಣದ ತುತ್ತ ತುದಿಯಲ್ಲಿರುವ ಮನಮೋಹಕ ಜಿಲ್ಲೆ ಈ ನಮ್ಮ ಚಾಮರಾಜನಗರ. ಬನ್ನಿ ಹಾಗಾದ್ರೆ ಈ ಜಿಲ್ಲೆಯ ವಿಶೇಷತೆಗಳೇನು ಅಂತ ನೋಡ್ಕೊಂಡ್ ಬರೋಣ. ಈ ನಮ್ಮ ಜಿಲ್ಲೆಯ ಹಿಸ್ಟರಿ ಏನು ಅಂದ್ರೆ 1818ಕ್ಕೂ ಮುಂಚೆ ಇದನ್ನ ಅರಿಕುಟಾರ ಅಂತ ಕರೀತಾ ಇದ್ರು. ಮೈಸೂರಿನ ಮಹಾರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ ಶ್ರೀ ಚಾಮರಾಜ ಒಡೆಯರ್ ಅವರು ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ. ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂದೆಯ ಜ್ಞಾಪಕಾರ್ಥವಾಗಿ 1818ರಲ್ಲಿ ಅರಿಕುಟಾರಕ್ಕೆ ಚಾಮರಾಜನಗರ ಅಂತ ನಾಮಕರಣ ಮಾಡ್ತಾರೆ. ತೀರಾ ಇತ್ತೀಚಿನವರೆಗೂ ಇದು ಮೈಸೂರಿನ ಒಂದು ಭಾಗವಾಗಿತ್ತು. 1998ರಲ್ಲಿ ಚಾಮರಾಜನಗರ ಒಂದು ಸ್ವತಂತ್ರ ಜಿಲ್ಲೆಯಾಗುತ್ತೆ. ಈ ನಮ್ಮ ಚಾಮರಾಜನಗರ ಜಿಲ್ಲೆ ತಮಿಳುನಾಡು ಮತ್ತು ಕೇರಳ ಜೊತೆ ಗಡಿ ಹಂಚಿಕೊಂಡು ಗುಂಡ್ಲುಪೇಟೆ, ಯಳಂದೂರು, ಕೊಳ್ಳೇಗಾಲ, ಹನೂರು, ಚಾಮರಾಜನಗರ ಎಂಬ 5 ತಾಲೂಕುಗಳನ್ನು ಹೊಂದಿದೆ. ರೇಷ್ಮೆ ವ್ಯಾಪಾರದಲ್ಲೂ ಪ್ರಮುಖವಾಗಿ ಗುರುತಿಸಿಕೊಂಡಿರೋ ಈ ಜಿಲ್ಲೆ ಮೈಸೂರಿನಿಂದ 61 ಕಿಲೋಮೀಟರ್ ಹಾಗೂ ರಾಜಧಾನಿ ಬೆಂಗಳೂರಿನಿಂದ 177 ಕಿಲೋಮೀಟರ್ ದೂರದಲ್ಲಿದೆ. ಪೂರ್ವ ಘಟ್ಟದಲ್ಲಿ ಧಾರ್ಮಿಕ ಮತ್ತು ಐತಿಹಾಸಿಕವಾಗಿ ಗುರುತಿಸಿಕೊಂಡಿರೋ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಇರೋದು ಈ ನಮ್ಮ ನಗರದಲ್ಲೇ. ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಅಕ್ಕಪಕ್ಕ ಜಿಲ್ಲೆಗಳು ಹಾಗೆ ಬಹುತೇಕ ದಕ್ಷಿಣ ಕರ್ನಾಟಕದ ಜನರ ಮನೆ ದೇವರ ದೇವಸ್ಥಾನ ಕೂಡ. ಹಾಗೆ ನಿಮ್ಮನೆ ದೇವರು ಯಾವುದು ಅಂತ ಕಮೆಂಟ್ ಮಾಡಿ. ಈ ದೇವಸ್ಥಾನಕ್ಕೆ ಅಕ್ಕಪಕ್ಕದ ರಾಜ್ಯದಿಂದಲೂ ಲಕ್ಷಾಂತರ ಭಕ್ತರು ಮಾದಪ್ಪನ ದರ್ಶನಕ್ಕೆ ಬರ್ತಾರೆ. ಇಲ್ಲಿ ವರ್ಷಕ್ಕೆ 2 ಸಲ ಜಾತ್ರೆ ಕೂಡ ನಡೆಯುತ್ತೆ. ಇದರ ನಂತರ ದಿಂಬಂ ಬೆಟ್ಟದ ಮಧ್ಯ ಸಾಲಿನಲ್ಲಿರೋ ಶ್ರೀ ಬಿಳಿಗಿರಿ ರಂಗನಾಥನ ಬೆಟ್ಟ. ಶ್ರೀ ಬಿಳಿಗಿರಿ ರಂಗನಾಥನ ಬೆಟ್ಟ ಚಾಮರಾಜನಗರದ ರೋಚಕ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಒಂದಾಗಿದೆ. ದಟ್ಟವಾದ ಕಾಡು, ಕಡಿದಾದ ರಸ್ತೆಗಳು, ಬೆಟ್ಟದ ಮೇಲಿರೋ ಶ್ರೀ ಬಿಳಿಗಿರಿ ರಂಗನಾಥನ ದೇವಸ್ಥಾನ. ಈ ದೇವಸ್ಥಾನ ಕಟ್ಟಿದ ವಿಜಯನಗರ ಅರಸರ ಹಿನ್ನೆಲೆ. ಇದ್ರ ಜೊತೆಗೆ ತನ್ನೊಡಲಲ್ಲಿ ವಿಧ ವಿಧವಾದ ಪ್ರಾಣಿ ಪಕ್ಷಿಗಳು, ಅನೇಕ ಆಯುರ್ವೇದ ಔಷಧೀಯ ಸಸ್ಯಗಳು, ಜೊತೆಗೆ ಸೋಲಿಗರೆಂಬ ಬುಡಕಟ್ಟಿನ ಜನರಿಗೆ ಆಶ್ರಯ ನೀಡಿರುವುದು ಕೂಡ ಇದೇ ಬಿಳಿಗಿರಿ ರಂಗನ ಬೆಟ್ಟ. ನಿಮ್ಗೆ ಗೊತ್ತಾ, ಶಿಲಾಯುಗದ ಜನರು ವಾಸಿಸುತ್ತಿದ್ದ ಕುರುಹುಗಳು ಕೂಡ ಸಿಕ್ಕಿವೆ ಇಲ್ಲಿ. ಈ ಜಿಲ್ಲೆಯ ಮತ್ತೊಂದು ಪ್ರೇಕ್ಷಣೀಯ ಸ್ಥಳ ಅಂದ್ರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಈ ಬೆಟ್ಟ ಅಂತೂ ಪ್ರೇಮಿಗಳ ಹಾಟ್ ಸ್ಪಾಟ್ ಪಿಕ್ನಿಕ್ ಪ್ಲೇಸ್. ಜೊತೆಗೆ ಈ ಬೆಟ್ಟಕ್ಕೆ ಹೊಂದಿಕೊಂಡಂತಿರುವ ಟೈಗರ್ ಸಫಾರಿಗೆ ಹೆಸರುವಾಸಿಯಾಗಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರೋದು ಇದೇ ಜಿಲ್ಲೆಯಲ್ಲಿ. ಹಾಗೆ ಸುವರ್ಣಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಚಂದದ ಡ್ಯಾಂ ಕೂಡ ಮತ್ತೊಂದು ಪ್ರೇಕ್ಷಣೀಯ ಸ್ಥಳ. ಸ್ನೇಹಿತರೆ, ಆಧುನಿಕ ಕನ್ನಡ ನಾಟಕಕಾರ ಸಂಸ ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ. ಜೊತೆಗೆ ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಕೂಡ ಇದೇ ಜಿಲ್ಲೆಯ ಗಾಜನೂರಿನಲ್ಲಿ. ಪ್ರಖ್ಯಾತ ಗಣಿತ ಭೌತಶಾಸ್ತ್ರಜ್ಞ BS ಮಾಧವರಾವ್ ಹುಟ್ಟಿದ್ದು ಕೂಡ ಇದೇ ಜಿಲ್ಲೆ. ರಾಜ್ಯದ ರಾಜಕಾರಣದಲ್ಲೂ ಕೂಡ ಈ ಜಿಲ್ಲೆ ಬಹಳಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ. ರಾಜಕೀಯ ಗಣ್ಯರಲ್ಲಿ ಪ್ರಮುಖವಾಗಿ ನೆನಪಿಸಿಕೊಳ್ಬೇಕಾದವರು ಬಿ ರಾಜಯ್ಯನವರು, ವಿ ಶ್ರೀನಿವಾಸ ಪ್ರಸಾದ್ ಅವರು, ಆರ್ ಧ್ರುವನಾರಾಯಣ್ ಮತ್ತು ಬಾಲರಾಜ್ ಅವರು. ಇನ್ನು ಕನ್ನಡ ಚಿತ್ರರಂಗದ ನಿರ್ದೇಶಕ ಎಸ್ ಮಹೇಂದರ್ ಕೂಡ ಇದೇ ಜಿಲ್ಲೆಯವರು. ನೀರ್ ಸಾಬ್ ಎಂದು ರಾಜ್ಯಾದ್ಯಂತ ಹೆಸರುವಾಸಿಯಾಗಿರುವ ಗ್ರಾಮೀಣಾಭಿವೃದ್ಧಿಯ ಹರಿಕಾರ ಮಾಜಿ ಸಚಿವ ಅಬ್ದುಲ್ ನಜೀರ್ ಸಾಬ್ ಈ ನಮ್ಮ ಚಾಮರಾಜನಗರೆಯ ಗುಂಡ್ಲುಪೇಟೆಯವರು. ಹಾಗೆ ತಮ್ಮ ವಿಭಿನ್ನ ಹೋರಾಟಗಳ ಮೂಲಕ ಹೆಸರುವಾಸಿಯಾಗಿರುವಂತಹ ವಾಟಾಳ್ ನಾಗರಾಜ್ ಅವರಿಗೆ ಈ ಜಿಲ್ಲೆಯ ನಂಟಿದೆ. ವಾಟಾಳ್ ನಾಗರಾಜ್ ಅವರು ಚಾಮರಾಜನಗರದಿಂದ ಗೆದ್ದು ಶಾಸಕರಾಗಿದ್ರು. ಮಾಜಿ ಸಚಿವ HS ಮಹಾದೇವ್ ಪ್ರಸಾದ್ ಕೂಡ ಇದೇ ಜಿಲ್ಲೆಯವರು. ಇನ್ನು ಹನೂರಿನಿಂದ ಗೆದ್ದು ಮಂತ್ರಿಯಾಗಿದ್ದ ನಾಗಪ್ಪ ಕೂಡ ವೀರಪ್ಪನಿಂದ ಕಿಡ್ನಾಪ್ ಆಗಿ ಹತರಾದವರು. ಹಾಗೆ ಉಪ್ಪಾರ ಸಮುದಾಯದ ಏಕೈಕ ಶಾಸಕ ಮಾಜಿ ಮಂತ್ರಿ ಪುಟ್ಟರಂಗ ಶೆಟ್ಟಿ, ದಲಿತ ಮುಖಂಡ ಮಾಜಿ ಸಚಿವ ಎನ್ ಮಹೇಶ್ ಕೂಡ ಇದೇ ಜಿಲ್ಲೆಯವರು. ದೇವರಾಜು ಅರಸು ಸಿಎಂ ಆಗಿದ್ದಾಗ ಸ್ಪೀಕರ್ ಆಗಿದ್ದ ನಾಗರತ್ನಮ್ಮನವರು ಕೂಡ ಈ ನಮ್ಮ ಚಾಮರಾಜನಗರದವರೇ. ಡಾಕ್ಟರ್ ಸುದರ್ಶನ್ ಅವರ ಸೋಲಿಗರ ಅಧ್ಯಯನ ಮತ್ತು ಅಭಿವೃದ್ಧಿ ಕೇಂದ್ರ ಬಿಳಿಗಿರಿ ರಂಗನ ಬೆಟ್ಟದಲ್ಲಿದೆ. ಸೋಲಿಗರು, ಜೇನು, ಆನೆ ಇವೆಲ್ಲ ಈ ಜಿಲ್ಲೆಯ ನಾಡಿ. ನಮ್ಮ ನಗರದಲ್ಲಿ ಚಾಮರಾಜೇಶ್ವರ ದೇವಸ್ಥಾನ ಇದೆ. ಚಾಮರಾಜನಗರಕ್ಕೆ ಹೋದ್ರೆ ಸಿಎಂ ಅಧಿಕಾರ ಕಳ್ಕೊಳ್ತಾರೆ ಅನ್ನೋ ಮೂಢನಂಬಿಕೆ ಇತ್ತು. ಹಾಗಾಗಿ ಯಾವ ಸಿಎಂ ಕೂಡ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಅಂತಹ ಮೂಢನಂಬಿಕೆಯನ್ನ ಮುರಿದು 2 ಬಾರಿ ಭೇಟಿ ನೀಡಿದವರು ಸಿಎಂ ಸಿದ್ದರಾಮಯ್ಯನವರು. ಹಬ್ಬ ಜಾತ್ರೆ ವಿಚಾರಕ್ಕೆ ಬಂದ್ರೆ ಶ್ರೀ ಮಲೆ ಮಹದೇಶ್ವರ ಜಾತ್ರೆ, ಚಿಕ್ಕಲ್ಲೂರ್ ಜಾತ್ರೆ, ಬಂಡಿ ಜಾತ್ರೆ, ಕೆಸ್ತೂರ್ ಜಾತ್ರೆ, ಮೂಗು ತಿಬ್ಬಾದೇವಿ ಜಾತ್ರೆ, ಹೀಗೆ ಹಲವಾರು ಜಾತ್ರೆಗಳು ಇಲ್ಲಿ ನಡೀತವೆ. ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ಬೇರೆಲ್ಲೂ ಕೂಡ ಸಿಗದಂತಹ ಕಪ್ಪು ಗ್ರಾನೈಟ್ ಶಿಲೆ ಸಿಗೋದು ಚಾಮರಾಜನಗರದಲ್ಲಿ ಮಾತ್ರ. ಈ ನಮ್ ಚಾಮರಾಜನಗರದಲ್ಲಿ ಆಡೋ ಮಾತಿನ ಶೈಲಿ ಇದೆಯಲ್ಲ, ಕರ್ನಾಟಕದ ಬೇರೆ ಯಾವ ಜಾಗದಲ್ಲೂ ನೋಡೋಕ್ ಸಾಧ್ಯ ಇಲ್ಲ. ನಾವು ಮಾಮೂಲಾಗಿ ಮಾತಾಡೋ ಹೇಗಿದೀಯಾ, ಎಲ್ಲಿ ಹೋಗಿದ್ದೆ, ಬಾ ಇಲ್ಲಿ ಅನ್ನೋದನ್ನ ಇಲ್ಲಿ ಹೆಂಗಿದೀಯೂಡ, ಎಲ್ಲೋಗಿದೂಡ, ಬಡ ಇಲ್ಲಿ ಅಂತ ವಿಶೇಷವಾಗಿ ಮಾತಾಡ್ತಾರೆ. ಆ ಭಾಷೆನ ಕೇಳೋದಕ್ಕೆ ಚಂದ. ಇಂತಹ ಮಾತಿನ ಶೈಲಿಯೊಂದಿಗೆ ತಮ್ಮ ಮುಗ್ಧತೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ತಾ ಇರುವಂತಹ ಜನ ಈ ನಮ್ಮ ಚಾಮರಾಜನಗರ ಜಿಲ್ಲೆಯವರು. ಸ್ನೇಹಿತರೆ, ನಮ್ಮ ಚಾಮರಾಜನಗರ ಜಿಲ್ಲೆ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಟಾಕಿಂಗ್ ಪ್ಯಾರೆಟ್ಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.